ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಊರ್ ಕಡೆ ಹೊರಟಿದ್ದೀವಿ. ಊರ್ ಕಡೆ ಯಾಕೆ ಅಂತಂದ್ರೆ ಮಾಗಡಿಯ ಜಾತ್ರೆ ನಡೀತಾ ಇದೆ. ಸೊ ಜಾತ್ರೆಗೆ ಹೋಗ್ಬೇಕಂತ ನಾನು, ಅಮ್ಮ, ತಂಗಿ ಮತ್ತೆ ತಂಗಿಯವರು, ಊರ್ಗಿತ್ತಿ, ಪಾಪು ಎಲ್ರೂ ಹೋಗ್ತಿದ್ದೀವಿ ಜಾತ್ರೆಗೆ. ಆಕ್ಚುಲಿ ನಾವು ಜಾತ್ರೆಗೆ ಹೋಗಿ ಒಂದು 2-3 ವರ್ಷ ಮೇಲೆ ಆಗಿದೆ. ಸೊ ಇವಾಗ ಮತ್ತೆ ಹೋಗ್ತಿದ್ದೀವಿ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಜಾತ್ರೆಗೆ ಹೋಗ್ಬೇಕು ಅಂತ ಪಾಪುನ ಇಟ್ಕೊಂಡು ಬಸ್ಸಲ್ಲಿ ಹೋಗ್ಲಿಕ್ಕಾಗಲ್ಲ ಅಂತ ನಾವು ಬ್ಯಾಂಗ್ಳೂರಿಂದ ಮಾಗಡಿಗೆ ಓಲಾ ಬುಕ್ ಮಾಡಿದೀವಿ. ಔಟ್ ಸ್ಟೇಷನ್ ಓಲಾ. ಇಟ್ ಕಾಸ್ಟೆಡ್ ಆಲ್ಮೋಸ್ಟ್ ಒಂದು 1400 ರೂಪಾಯಿವರೆಗೂ ಕಾಸ್ಟ್ ಮಾಡಿದ್ರು ಅವ್ರು ನಮಗೆ. ಸೊ ವರ್ತ್ ಅಂತ ಅನ್ನಿಸ್ತು. ಪಾಪುನ ಎತ್ಕೊಂಡು, ಅವಳಿನ ಫೀಡಿಂಗ್ ತಗೊಳ್ತಿದ್ದಾಳೆ, ಪಾಪುನ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ನಾವು ಓಲಾಲ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಸೊ ನಾವು ಊರಿಗೆ ಬಂದ್ವಿ ಫೈನಲ್ ಆಗಿ. ನೋಡಿ, ನಾನು ನಮ್ಮ ಪಾಪು ಇಬ್ರು ಒಂದೇ ಕಲರ್ ಡ್ರೆಸ್ ಹಾಕೊಂಡಿದ್ದೀವಿ. ಊರಿಗೆ ಹೋದ್ರೆ ಆ ನೇಚರ್ ನೋಡೋದೇ ಒಂಥರ ಖುಷಿ ಅಂತ ಹೇಳ್ತಾರಲ್ಲ, ಅದೇ ತರ ಖುಷಿ. ಊರಿಗೆ ಹೋಗ್ಬೇಕಂದ್ರೇನೆ ಸಂತೋಷ. ಊರಿಗೆ ಹೋಗ್ತಿರೋದು ನಮ್ಮ ಅಮ್ಮ ಅವರ ತವ್ರ ಮನೆ. ಅದು ತುಂಬಾ ಚೆನ್ನಾಗಿದೆ ಊರು. ಸುತ್ತ ಅಡಿಕೆ ತೋಟ, ತೆಂಗಿನ ಮರ ಎಲ್ಲ ಇದೆ. ಸೂಪರ್ ಆಗಿದೆ. ಆಕ್ಚುಲ್ ಆಗಿ ಊರಲ್ಲಿ ಇರ್ತೀವಿ ಅಂತ ಅಂದ್ರೆ ನೆಟ್ವರ್ಕ್ ಸಿಗುತ್ತೆ ಅನ್ನೋದೊಂದೇ ಒಂದು, ಸಿಗಲ್ಲ ಅನ್ನೋ ಒಂದೇ ಒಂದು ಕನ್ಸರ್ನು. ಇಲ್ಲ ಅಂದ್ರೆ ನಾನು ಲ್ಯಾಪ್ಟಾಪ್ ಎತ್ಕೊಂಡು ಊರಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಅಷ್ಟು ಪೀಸ್ಫುಲ್ ಆಗಿದ್ದೆ ಆ ಜಾಗ. ತುಂಬಾ ಚೆನ್ನಾಗಿದೆ. ಇವಾಗ ನಾವು ಆಕ್ಚುಲ್ ಆಗಿ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಯಡಿಯೂರಿಗೆ ಹೋಗ್ತಿದ್ವಿ. ಯಡಿಯೂರಿಗೆ ಬಂದ್ವಿ, ದರ್ಶನ ಎಲ್ಲ ಮುಗೀತು. ದೀಪ ಜೀಪು ಅದ್ರ ಮೇಲೆ ಕುತ್ಕೊಳಕ್ ಆಗಲ್ಲ. ಅವಳು ವ್ಲಾಗ್ ಮಾಡ್ತಾ ಇದ್ದೀವಿ ನಾವು. ಮಾಮ ಎಲ್ಲಿ? ಇವಾಗ ನಾವು ಯಡಿಯೂರಿಂದ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗ್ತಾ ಇಲ್ಲ, ಮತ್ತೆ ಯಾವ ದೇವಸ್ಥಾನಕ್ಕೆ? ಅಟ್ಟಿ ಲಕ್ಕಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ. ಅಟ್ಟಿ ಲಕ್ಕಮ್ಮ ಅಂದ್ರೆ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ತಾನೆ. ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅಲ್ಲಿಂದ ನೆಕ್ಸ್ಟು ಇವತ್ತು ಸಾಯಂಕಾಲ ಒಂದು 2 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಬರೀ ದೇವಸ್ಥಾನಗಳೇ ನೋಡೋ ಪ್ಲ್ಯಾನ್ ಇದೆ. ಅದು ನಮ್ಮ ಮಾಮ ಪ್ಲ್ಯಾನ್. ಆಕ್ಚುಲ್ ಆಗಿ ನಾವು ಬಿದ್ದನಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇವಾಗ. ನಾವು ಇದಕ್ ಮುಂಚೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮತ್ತೆ ಅಟ್ಟಿ ಲಕ್ಕಮ್ಮ ದೇವಸ್ಥಾನ, ಜಲ್ದಿಗೆರೆ ಅಮ್ಮ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಅಲ್ಲಿ ನನಗೆ ವಿಡಿಯೋಸ್ನ ಮಾಡುವಂತ ಅವಕಾಶ ಸಿಗ್ಲಿಲ್ಲ. ಅಂದ್ರೆ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ, ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇವಾಗ ನಾವು ಬಿದ್ದನಗೆರೆ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಅಲ್ಲಿನ ವಿಶೇಷ ಏನಂತಂದ್ರೆ ಅಲ್ಲಿ 152 ಅಡಿ ಆಂಜನೇಯ ಇದೆ ಅಂತೆ. ಸೊ ಅದೇ ಅಲ್ಲಿನ ಸ್ಪೆಷಾಲಿಟಿ ಕೂಡ ಆಗಿದೆ. ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ ಅಲ್ಲಿ. ಅಲ್ಲಿ ಆಗೋದು ಎಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಅಂದ್ರೆ ಅನ್ಕೊಳ್ಳೋದೆಲ್ಲ ಆಗುತ್ತೆ ಅಂತ ಹೇಳ್ತಾರಲ್ಲ, ಆತರ ಏನೋ ಸ್ಪೆಷಾಲಿಟಿ ಇದೆಯಂತೆ ಅಲ್ಲಿ. ಸೊ ನಾವು ಹೋಗಿದ್ದ ಟೆಂಪಲ್ಗಳಿಂದ ಮನೆಗೆ ಹೋಗೋ ದಾರಿಯಲ್ಲಿ ಇನ್ ಬಿಟ್ವೀನ್ ಅಲ್ಲಿ ಈ ದೇವಸ್ಥಾನ ಇದೆ. ಸೊ ಹೇಗೂ ಹತ್ರದಲ್ಲೇ ಇದ್ದೀವಲ್ವಾ, ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದೀವಿ. ಆಕ್ಚುಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಟೆಂಪಲ್ ಅಂದ್ರೆ. ಇವಾಗ ಸ್ವಲ್ಪ ರಿನೋವೇಷನ್ ವರ್ಕ್ ನಡೀತಾ ಇದೆ, ಬಟ್ ಆದ್ರೆ ತುಂಬಾ ಚೆನ್ನಾಗಿದೆ ಟೆಂಪಲ್. ನೀವ್ ಯಾರಾದ್ರೂ ಕುಣಿಗಲ್, ತುಮಕೂರು ಸೈಡ್ ಇದ್ರೆ ಆ ಟೆಂಪಲ್ ಕೂಡ ನೀವು ಹೋಗ್ಬೋದು. ಜಾಗ ಬಿಟ್ಟಿದಾರಲ್ಲ ಮೇಲೆ, ಮೇಲೆ ಹೋಗಕ್ಕೆ ಕಾಲ ಹತ್ರ. ಓಕೆ, ನೀನೇ ಉಲ್ಟಾ ಬಂದಿದ್ದು. ಸೊ ಟೆಂಪಲ್ ಅಲ್ಲಿ ಸ್ವಲ್ಪ ರಿನೋವೇಷನ್ ವರ್ಕ್ ಏನೋ ನಡೀತಾ ಇದೆ. ಇದಕ್ ಮುಂಚೆ ನಾವು ಒಂದ್ಸಲ ಬಂದಿದ್ವಿ. ಇದು ಪಂಚಮುಖಿ ಆಂಜನೇಯ ಕನ್ಸ್ಟ್ರಕ್ಷನ್ಗೂ ಮುಂಚೆ ನಾವು ಬಂದಿದ್ವಿ. ಅವಾಗ ಡಿಫ್ರೆಂಟ್ ಆಗಿತ್ತು, ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ.
ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ರಂಗನಾಥ ಸ್ವಾಮಿ ಟೆಂಪಲ್ಗೆ. ಅಂದರೆ ಯಾರೂ ಬರಲಿಲ್ಲ, ನಾನು ಮತ್ತು ನನ್ನ ತಮ್ಮ ಮಾತ್ರ ಬೈಕಲ್ಲಿ ಬಂದಿದ್ವಿ. ಆ್ಯಕ್ಚುಲಿ ಬಂದಿದ್ದ ರೀಸನ್ ಏನಂದರೆ ಜಾತ್ರೆಯಲ್ಲಿ, ಮಾಗಡಿ ಜಾತ್ರೆಯಲ್ಲಿ ಏನಾದರೂ ಆಟ ಆಡೋಕ್ಕೆಲ್ಲ ಹಾಕಿರ್ತಾರ ನೋಡೋಣ ಅಂತ, ಪ್ಲೇ ಏರಿಯಾ ಮಾಡಿದಾರಾ ಅಂತ. ಬಟ್ ಆದರೆ ಈ ವರ್ಷ ಜಾತ್ರೆಯಲ್ಲಿ ಯಾವುದೇ ಥರ ಪ್ಲೇ ಏರಿಯಾ ಮಾಡಿರಲಿಲ್ಲ. ಬಟ್ ಆದರೆ ನೈಟ್ ಟೈಮಲ್ಲಿ ಆ ಲೈಟಿಂಗ್ನ ನೋಡಿದ್ದೆ ಒಂಥರ ಖುಷಿ ಆಯಿತು. ಇನ್ನು ಅಂಗಡಿಗಳೆಲ್ಲ ಸೆಟ್ ಮಾಡ್ತಾಯಿದ್ರು ನೈಟು. ಬೆಳಗ್ಗೆ ಜಾತ್ರೆ ಸ್ವಲ್ಪ ಕವರ್ ಮಾಡಿದ್ದೀನಿ, ಮತ್ತು ತೇರು ಎಳೆಯೋ ವಿಡಿಯೋ ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ನೀವು ಕೂಡ ನೋಡಿ. ಇನ್ ಕೇಸ್ ನೀವೇನಾರ ಮಾಗಡಿ ಜಾತ್ರೆ ಮಿಸ್ ಮಾಡಿದರೆ, ತೇರು ಎಳೆಯೋ ಪಾರ್ಟ್ ಮಿಸ್ ಮಾಡಿದರೆ ನನ್ನ ವಿಡಿಯೋ ಕೊನೆಯಲ್ಲಿ ತೇರು ಎಳೆಯೋ ಮಾಡ್ತಿದ್ದೆ, ನೀವು ನೋಡ್ಬೋದು. ನೋಡಿ ಹೋದ್ನಲ್ಲ ಅವನೇ ಪೂರ್ತಿ ಲೈಟಿಂಗ್ಸ್ ಅಲ್ಲ, ಅವನೇ ಪೂರ್ತಿ ಲೈಟಿಂಗ್ಸ್ ಅಲ್ಲ, ಲೈಟಿಂಗಾ? ಕಲ್ಲೇನೋ ಉಳಿದು ಸರಿಯಾಗಿ ಕಾಲು ಎಲ್ಲಿ ಬಂದಿದ್ದೀವಿ ನಾವು?